ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋನುರಾಜ್ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವು ಈಸಿ ಮೆಥಡಲ್ಲಿ ಮನೆಯಲ್ಲಿ ಬ್ರೆಡ್ ಆಮ್ಲೆಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಮಾಡೋದು ಅಂಥೇಳಿ. ನೋಡಿ, ನಾನು 3 ಎಗ್ಗನ್ನು ತೊಗೊಂಡಿದ್ದೀನಿ, 3 ಮೊಟ್ಟೆನ, 4 ಪೀಸ್ ಬ್ರೆಡ್ ತೊಗೊಂಡು, 3ನ ನಿಮಗೆ ಎಷ್ಟು ಬೇಕು ಎಷ್ಟು ಬ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಎಗ್ಗನ್ನು ಹಾಕಿ ಮಾಡ್ಬೋದು. ಒಂದು ಮೆಣಸಿನ್ಕಾಯಿ ಚಿಕ್ಕದಾಗಿ ನನ್ನ ಮಕ್ಳಿಗೆ ಮಾಡಿಕೊಡ್ತಾಯಿದ್ದೀನಿ, ಹಾಗಾಗಿ ಒಂದು ಟೊಮಾಟೊ, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟು, ಅರಿಶಿನ, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲಾನ ಹಾಕಿಬಿಟ್ಟು ಇವಾಗ ಸ್ಟೇನರ್ ಇದೆ, ಅದರಿಂದನೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಅಥವಾ ಒಂದು ಸ್ಪೂನ್ ತೊಗೊಂಡು ಈ ರೀತಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಾವು ಸ್ನ್ಯಾಕ್ಸಿಗೆ ಇದನ್ನು ಮಾಡ್ಕೊಳ್ಬೋದು, ಅಥವಾ ಲಂಚ್ ಬಾಕ್ಸಿಗೂ ಕೂಡ ಸ್ನ್ಯಾಕ್ಸಿಗೆ ಮಾಡಿ ಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಸ್ವಲ್ಪ ಬ್ರೆಡ್ಡನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ತವನ ಇಟ್ಟಿದ್ದೀನಿ. ತವ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಇದ್ದರೆ ಎಣ್ಣೆ ಹಾಕಿ, ಇಲ್ಲ ತುಪ್ಪ ಅಥವಾ ಬಟರ್ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. 2 ಸೈಡನ್ನು ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಗ್ಯಾಸನ್ನು ಸ್ಲಿಮ್ಮಾಗಿ ಇಟ್ಟು ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ನಾವು ಗ್ಯಾಸ್ ಸ್ವಲ್ಪ ಸ್ಪೀಡ್ ಇಟ್ಟರೆ ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ 2 ಕಡೆ ನೋಡಿ, ಎಲ್ಲ ಬ್ರೆಡ್ಡನ್ನು ನಾನು ಈ ರೀತಿ ರೋಸ್ಟ್ ಮಾಡಿಕೊಂಡು, ಇವಾಗ ಅದೇ ತವದ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಎಲ್ಲವನ್ನ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. 4 ಪೀಸ್ ಬ್ರೆಡ್ ಇದ್ವು, ಅದನ್ನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ನಾವು ಬ್ರೆಡ್ಡನ್ನು ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ನಾವು ಆಮ್ಲೆಟನ್ನು ಮಾಡ್ಕೊಳ್ಬೋದು. ಆಮ್ಲೆಟ್ ಅಷ್ಟೇ ಎಗ್ ಆಮ್ಲೆಟ್ ಅಷ್ಟೇ ಮಾಡಿಕೊಟ್ರೆ ಮಕ್ಕಳು ತಿನ್ನಲ್ಲ. ಅದಕ್ಕಾಗಿ ಸ್ವಲ್ಪ ಬ್ರೆಡ್ಡನ್ನು ಸಹ ಇದ್ದರೆ, ಮನೇಲಿ ಬ್ರೆಡ್ ಇದ್ದರೆ ಬ್ರೆಡ್ಡನ್ನು ಈ ರೀತಿ ಯೂಸ್ ಮಾಡಿಕೊಂಡು ಆಮ್ಲೆಟ್ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಇವಾಗ ಅದೇ ತವದ ಮೇಲೆ ನಾನು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಇವಾಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಟೊಮಾಟೊ, ಈರುಳ್ಳಿ, ಸ್ವಲ್ಪ ಎಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀವಲ್ವ, ಮೊಟ್ಟೆನ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇವಾಗ ಅದನ್ನು ತವದ ಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಈ ರೀತಿ ಹಾಕ್ಕೊಳ್ಳಿ. ಇವಾಗ ಇದು ಸ್ವಲ್ಪ ರೋಸ್ಟ್ ಆಗಲಿ. ರೋಸ್ಟ್ ಆದಮೇಲೆ ಸ್ವಲ್ಪ ಇದ್ರ ಮೇಲೆ ಬ್ರೆಡ್ಡನ್ನು ಇಡೋಣ. ನಾನು ಚಿಕ್ಕದಾಗಿ ಬ್ರೆಡ್ಡನ್ನು ಕಟ್ ಮಾಡಿ ಇಡೋಣ ಅಂದ್ಕೊಂಡೆ, ಆದರೆ ನನ್ನ ಮಗ ಬೇಡ ಮಮ್ಮಿ, ನನಗೆ ಫುಲ್ ಬ್ರೆಡ್ ಇಟ್ಟು ಮಾಡಿಕೊಡು ಅಂತ ಹೇಳಿದ್ದ. ಹಾಗಾಗಿ ನಾನು ಸಣ್ಣದಾಗಿ ಚಿಕ್ಕದಾಗಿ ಆಮ್ಲೆಟ್ ಹಾಕಿದ್ದೆ, ಆದರೆ ಅದು ಸ್ವಲ್ಪ ರೋಲ್ ಆಗಲಿಕ್ಕೆ ತ್ರಾಸಾಯಿತು. ನಾನು ನೆಕ್ಸ್ಟ್ ಯಾವ ರೀತಿ ಆಮ್ಲೆಟ್ ಹಾಕೋದಂಥೇಳಿ ತೋರಿಸ್ತೀನಿ ನೋಡಿ. ನಾನು ಕಟ್ ಮಾಡಿದ್ದೆ, ಆ ಶೇಪಲ್ಲಿ ಇಡೋಣ ಅಂದ್ಕೊಂಡೆ, ಆದರೆ ಮಕ್ಕಳು ಬೇಡ ಅಂತಂದಾಗ ಇದನ್ನಿಟ್ಟೆ. ಇದು ಸ್ವಲ್ಪ ಸಣ್ಣ ರೋಲ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನೋಡಿ. ಇವಾಗ ಇದನ್ನು ಟರ್ನ್ ಮಾಡೋಣ, ನಿಧಾನವಾಗಿ ಟರ್ನ್ ಮಾಡಿ, ಇಲ್ಲಾಂದರೆ ಬ್ರೆಡ್ ಕಟ್ ಆಗುತ್ತೆ. ನಿಮಗೆ ಇನ್ನೊಂದು ಆಮ್ಲೆಟ್ ಹಾಕಿಬಿಟ್ಟು ತೋರಿಸ್ತೀನಿ. ಆಯಿತು, ಇನ್ನೊಂದು ಆಮ್ಲೆಟ್ ಹಾಕಿಬಿಟ್ಟು ತೋರಿಸ್ತೀನಿ. ಸ್ವಲ್ಪ ವಿಡಿಯೋ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾಕಂದರೆ ನಾವು ಇಲ್ಲಿ ಸ್ಟೇಷನ್ ಕಡೆ ಇರೋದರಿಂದ ಸ್ವಲ್ಪ ಸೌಂಡ್ ಆಗುತ್ತೆ ನೋಡಿ. ಇನ್ನೊಂದು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನಾವು ತವನ ಈ ರೀತಿ ಹಿಡ್ಕೊಂಡು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿದರೆ ಎಲ್ಲ ಕಡೆ ನೀಟಾಗಿ ಬ್ರೆಡ್ಡು ಕೂಡುತ್ತೆ ನೋಡಿ. ನೋಡಿ, ಇಷ್ಟು ಅಗಲ ಆದರೆ ಸಾಕು. ಇದು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ, 1-2-3 ಮಿನಿಟು. ನಾವು ಇಮಿಡಿಯೇಟ್ಲಿ ಬ್ರೆಡ್ಡನ್ನು ಇಡೋದಾಗಲಿಲ್ಲ, ಮಾಡಬಾರ್ದು. ಪ್ರತಿಯೊಬ್ಬರೂ ಮಾಡ್ಕೊಳ್ಬೋದು. ಎಮರ್ಜೆನ್ಸಿಗೆ ಹೊಟ್ಟೆ ಹಸಿವು ಆದಾಗ ಬ್ಯಾಚುಲರ್ಸ್ ಕೂಡ ಇದನ್ನು ಈಸಿ ಆಗಿ ಮಾಡ್ಕೊಳ್ಬೋದು, ಯಾವುದೇ ಏನೂ ತೊಂದರೆ ಇಲ್ಲ.
ಹಾಗೆ ಬಾಯ್ಲ್ ಮಾಡಿ ಎಗ್ ತಿನ್ನೋದಕ್ಕಿಂತ ಈ ರೀತಿ ಬ್ರೆಡ್ಡನ್ನು ಯೂಸ್ ಮಾಡಿಬಿಟ್ಟು ಆಮ್ಲೆಟನ್ನು ಮಾಡಿ ತಿನ್ನೋದ್ರಿಂದ ಎಷ್ಟೇ ಹೊಟ್ಟೆ ಹಸಿವಿದ್ರೂ ಹೊಟ್ಟೆ ತುಂಬೋಗುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಇವಾಗ ನೀಟಾಗಿ ಎಲ್ಲ ರೋಲ ಮಾಡ್ಕೊಳ್ಬೋದು. ಇವಾಗ ನಾವು ಮೊದಲಿಗೆ ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೆ ನಾನು, ಹಾಗಾಗಿ ಸ್ವಲ್ಪ ರೋಲ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೆಡ್ ಆಮ್ಲೆಟ್ ಅಂಥೇಳಿ. ಒಂದು ಈರುಳ್ಳಿ, ಒಂದು ಟೊಮಾಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಚ್ಚದ ಖಾರದ ಪುಡಿ, ಅರಿಶಿನ, ಉಪ್ಪು, ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕಿ ಅಥವಾ ಸ್ವಲ್ಪ ಗರಂ ಮಸಾಲ ಹಾಕಿದ್ರೂ ಓಕೆ. ಇವಾಗ ಇದನ್ನು ಟರ್ನ್ ಮಾಡೋಣ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಏನೆಲ್ಲ ಮಾಡ್ಬೋದಂತನೂ ವಿಡಿಯೋ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ತ್ರಿಕೋನ ಆಕಾರದಲ್ಲಿ ಸಹ ಕಟ್ ಮಾಡಿ ತಿನ್ಬೋದು. ಇವಾಗ ಇದನ್ನು ನಾವು ಇದರ ಜೊತೆಗೆ ತಿನ್ಬೋದು ಅಂತಂದರೆ ಟೊಮೆಟೊ ಸಾಸನ್ನು ಇಟ್ಟಿದ್ದೀನಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬ್ರೆಡ್ ಆಮ್ಲೆಟು. ಬಿಸಿ ಇದೆ ಸ್ವಲ್ಪ. ಸಾಸ್ ನಿಮಗೆ ಇಷ್ಟ ಆದರೆ ಸಾಸ್ ಜೊತೆ ತಿನ್ನಿ, ಇಲ್ಲಾಂದರೆ ಸಾಸು ಸ್ಕಿಪ್ ಮಾಡಿ. ಹಾಗೆ ತಿಂತೀವಂದರೆ ಹಾಗೆ ತಿನ್ನಿ. ನಾನು ಸಾಸನ್ನು ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ, ಸಾಸ್ ಜೊತೆ ತಿಂತಾಯಿದ್ದಾರೆ. ನೋಡಿ ಬ್ರೆಡ್ಡನ್ನು ಕೂಡ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.